ಇಡಿ ಅಧಿಕಾರಿಗಳ ರೇಡ್ ಬೆನ್ನಲ್ಲೇ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ದದ್ದಲ್ ಅವರು. ಅಧಿವೇಶನ ಹಾಜರಾಗೋದಕ್ಕಿಂತ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರಂತೆ. ಸೊ ಒಂದು ಕಡೆ ಇಡಿ ಅಧಿಕಾರಿಗಳು ಅವ್ರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಯೋಚಿಸ್ತಾ ಇದ್ದಾರೆ, ಅವ್ರನ್ನ ಹುಡುಕುವಂತ ಕೆಲಸ ಮಾಡ್ತಿದ್ದಾರೆ. ಆದರೆ ದದ್ದಲ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಇಡಿ ರೇಡ್ ಆದ ಬಳಿಕ. ಆದ್ರೆ ಈಗ ಅಧಿವೇಶನದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಅಧಿವೇಶನಕ್ಕೆ ಹಾಜರಾಗೋ ಮುನ್ನ ದದ್ದಲ್ ಅವರು ಭೇಟಿ ಮಾಡಿದ್ದಾರೆ. ವಾಲ್ಮೀಕಿ ಪ್ರಕರಣ ಸಂಬಂಧ ಸಿಎಂ ಹಾಗೂ ಬಸನಗೌಡ ದದ್ದಲ್ ಚರ್ಚೆ ಮಾಡ್ತಾ ಇದ್ದಾರೆ. ಸಿಎಂ ಜೊತೆ ಚರ್ಚೆ ಬಳಿಕ ವಿಧಾನಸೌಧಕ್ಕೆ ಈಗ ದದ್ದಲ್ ಆಗಮಿಸಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ, ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಭರ್ಜರಿಯ ರೆಡಿಯಾಗಿ ಬಂದಿದ್ದಾರೆ. ಸಾಕಷ್ಟು ತಂತ್ರಗಳೊಂದಿಗೆ ಬಂದಿದ್ದಾರೆ, ಸಾಕಷ್ಟು ಡಾಕ್ಯುಮೆಂಟ್ಸ್ಗಳ ಸಮೇತ ಬಂದಿದ್ದಾರೆ. ಅದು ವಾಲ್ಮೀಕಿ ಹಗರಣ ಆಗಿರಬಹುದು, ಸೂಡಾ ಆಗಿರಬಹುದು, ಮೂಡಾ ಹಗರಣ ಆಗಿರಬಹುದು. ಈ ಎಲ್ಲಾ ಹಗರಣಗಳನ್ನ ಪ್ರಸ್ತಾಪ ಮಾಡಿ ಸದನದ ಒಳಗೂ ಮತ್ತು ಹೊರಗೂ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ಅವರಿಂದ ಪಡ್ಕೊಳ್ಳೋಣ. ಹರೀಶ್, ಅಧಿವೇಶನಕ್ಕೆ ಬರೋ ಮುನ್ನ ಸಿಎಂ ಜೊತೆ ದದ್ದಲ್ ಮಾತುಕತೆ ಏನೆಲ್ಲ ಆಯ್ತು ಚರ್ಚೆಯಲ್ಲಿ ಅಂತ? ಸಭಾ ಬಹಳ ಮುಖ್ಯವಾಗಿರುವಂತದ್ದು, ವಿಧಾನಸಭೆಗೆ ಆಗಮಿಸುತ್ತಿದ್ದಂತೆ ದದ್ದಲ್ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕೊಠಡಿಗೆ ತೆರಳಿದ್ರು. ಸುಮಾರು 15 ನಿಮಿಷಗಳ ಕಾಲ ಸಿಎಂ ಅವ್ರ ಜೊತೆ ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿರುವಂತದ್ದು. ಯಾಕಂದ್ರೆ ಇಡಿ ಆಗಿರ್ಬೋದು ಮತ್ತೆ SIT ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂತ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ ಅಂತ ಕೇಳಿ ಬರುತ್ತಿದೆ. ಸೊ ಈಗಷ್ಟೇ ಕೂಡ ಅವರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ಸ್ಪೀಕರ್ UT ಖಾದರ್ ಅವರನ್ನು ಕೂಡ ಮತ್ತೆ ಪ್ರತ್ಯೇಕವಾಗಿ ಭೇಟಿಯಾಗಿ ಅವ್ರ ಕೊಠಡಿಯಲ್ಲೂ ಒಂದಷ್ಟು ಕೆಲವತ್ತು ಚರ್ಚೆಯನ್ನ ನಡೆಸಿದ್ದಾರೆ. ಸೊ ದದ್ದಲ್ ಅವರು ಯಾಕಂತಂದ್ರೆ ನಾನು ಯಾವುದೇ ರೀತಿಯ ತನಿಖೆಗೆ ನಾನು ಸಿದ್ಧವಾಗಿದ್ದೇನೆ. ಸೊ ಎಲ್ಲೂ ಕೂಡ ನಾನು ತನಿಖೆ ಅಧಿಕಾರಿಗಳು ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ. ಸೊ ನಾನು ಯಾವುದೇ ಸಂದರ್ಭದಲ್ಲಿ ತನಿಖೆಗೆ ಕರೆದ್ರು ಕೂಡ ನಾನು ಹಾಜರಾಗ್ತೀನಿ ಅನ್ನುವಂತ ಮಾತನ್ನ ಈಗ ದದ್ದಲ್ ಅವರು ಈಗಷ್ಟೇ ಕೂಡ ಹೇಳಿರುವಂತದ್ದು. ಅಂದ್ರೆ ನಾನು ಎಲ್ಲೂ ಕೂಡ ನಾಪತ್ತೆ ಆಗಿಲ್ಲ, ಇದೆಲ್ಲವೂ ಕೂಡ ಸುಮ್ಮನೆ ಸುಳ್ಳು ಸುದ್ದಿ ಎಬ್ಬಿಸಲಾಗ್ತಿದೆ, ನಾನು ಇಲ್ಲೇ ಇದ್ದೀನಿ, ಕಲಾಪದಲ್ಲಿ ಹಾಜರಾಗ್ತೇನೆ, ಪ್ರತಿನಿತ್ಯವೂ ಕೂಡ ನಾನು ಎಂದಿನಂತೆ ಕಲಾಪಕ್ಕೆ ಬರ್ತೇನೆ, ಹಾಜರಾಗ್ತೇನೆ, ಸಕ್ರಿಯವಾಗಿದ್ದೇನೆ, ನಾನು ಎಲ್ಲೂ ನಾಪತ್ತೆ ಆಗಿಲ್ಲ ಅನ್ನುವಂತ ಮಾತನ್ನ ಕೂಡ ಈಗಷ್ಟೇ ದದ್ದಲ್ ಅವರು ಹೇಳಿ ತೆರಳಿ. ಹರೀಶ್, ದದ್ದಲ್ ಏನೋ ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ಸದನದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಮಾಡಿದವ್ರು ಅವರೇನೆ, ಅವ್ರು ಮಾಡೋದನ್ನ ತಪ್ಪನ್ನ ತಿನ್ಬಿಟ್ಟು ಸಿಪ್ಪೆನ ಒರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯಿತಾ, ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಅವ್ರು ಮಾಡಿದಂಥ ತಪ್ಪುಗಳನ್ನು, ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಈಗ ನಾವು ಕ್ಲೀನ್ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ನೋಡಿಯಪ್ಪ, ಏನು ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕಾಗ್ತದ? ಜನ ನಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಈ ರಾಜ್ಯಕ್ಕೆ ಏನು ಒಳ್ಳೇದು ಮಾಡಬೇಕು ನಾವು ಮಾಡ್ತೀವಿ. ವಾಲ್ಮೀಕಿ ವಿಚಾರದಲ್ಲಿ ಇದು DCM DK ಶಿವಕುಮಾರ್ ಅವರ ರಿಯಾಕ್ಷನ್ ಆಗಿತ್ತು. ಕುಮಾರಸ್ವಾಮಿ ಅವರು ಏನ್ ಕೌಂಟರ್ ಕೊಟ್ಟಿದ್ರಲ್ಲ, ಅದಕ್ಕೂ ಕೂಡ ಪ್ರತಿ ಕೌಂಟರ್ ಕೊಡುವಂತಹ ಕೆಲಸ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಈಗ ಅಧಿವೇಶನ ಆರಂಭ ಆಗಿದೆ, ಅದರ ಲೈವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಾಗಮ್ಮ ಕೇಶವಮೂರ್ತಿ, ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದಂಥ ವಿ ಶ್ರೀನಿವಾಸ ಪ್ರಸಾದ್, ಮಾಜಿ ಸಂಸದರು ಹಾಗೂ ಮಾಜಿ ಸದಸ್ಯರಾಗಿದ್ದ CP ಮೂಡಲಗಿರಿಯಪ್ಪ, ಮಾಜಿ ಸಚಿವರಾಗಿದ್ದ MP ಕೇಶವಮೂರ್ತಿ, ಮಾಜಿ ಸದಸ್ಯಗಳಾದ K ವಸಂತ್ ಬಂಗೇರ, ಡಾಕ್ಟರ್ ಪಾಟೀಲ್ ಬಸವನಗೌಡ, ಗುರುನಾಡ ನಾಗರೆಡ್ಡಿ ಪಾಟೀಲ್, ರಮೇಶ್ ಕುಮಾರ್ ಪಾಂಡೆ, TH ಶಿವಶಂಕರಪ್ಪ ವಾಸು, TH ಶಿವಶಂಕರಪ್ಪ ವಾಸು ಹಾಗೂ ಕನ್ನಡ ಸಾಹಿತ್ಯ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್, ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಕಮಲಾ ಹಂಪನ, ನಟಿ ನಿರೂಪಕಿ ಅಪರ್ಣ ಮತ್ತು ಖ್ಯಾತ ಧರ್ಮಗುರು ಆಗಿದ್ದಂಥ ಕಾಜಿ ಅಸಯ್ಯದ್ ಫಜಲ್ ಕೋಯಮ ತಂಗಲ್ ಅಲ್ ಬುಖಾರಿ ಅವರ ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಸ ಬಯಸುತ್ತೇನೆ. ಬಹುಶಃ ನಮ್ಮನ್ನು ಯಾರು ತಗಲಿದ್ದಾರ, ಒಂದಲ್ಲೊಂದು ರೀತಿಯಿಂದ ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ರಾಜಕೀಯವಾಗಿಯೂ, ಶೈಕ್ಷಣಿಕವಾಗಿಯೂ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ತನ್ನದೇ ಕೊಡುಗೆ ಕೊಟ್ಟಂಥ ದೊಡ್ಡ ಮಟ್ಟದ ಮೇರು ವ್ಯಕ್ತಿತ್ವ. ಬಹುಶಃ ಇವರ ಆ ವ್ಯಕ್ತಿತ್ವವು ಕೂಡ ನಮ್ಮ ಸಮಾಜದ
ಯುವ ಜನಾಂಗಕ್ಕೆ ವಿದ್ಯಾರ್ಥಿ ಸಮುದಾಯಕ್ಕೆ ಬರುವ ರೀತಿಯಲ್ಲಿ ಇದೆಲ್ಲ ನಮಗೊಂದು ಪ್ರೇರಣೆ ಆಗಲಿ ಅಂತ ಬಹುಶಃ ಇವತ್ತು ನಾನು ಪ್ರಸ್ತಾಪಿಸಿಕೊಂಡು ಈ ಒಂದು ಸಂತಾಪ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.